ಮಾಘ ಮಾಸ ಮಾಘ ಮಾಸದಲ್ಲಿ 8ನೇ ತಾರೀಕು సత్యనారాయణ స్వామి వ్రత మనం ఒక్కోటం నుంచి ఆరవేశ మండలిగలో ఒక్కోట ಕಾರ್ಯಕ್ರಮ ಮಾಘ ಮಾಸದಲ್ಲಿ ಮಾಘ ಸ್ನಾನ, ಆ తర్వాత సత్యనారాయణ స్వామి పూజ, ఆ తర్వాత మన హోమములు, కావేరి హారతి. ఈ కార్యక్రమము అది స్పెషల్ గా నది ఒడ్డున పెట్టుకునేది. శ్రీరంగపట్నం ఒక ఆశ్రమంలో నది ఒడ్డున ఈ సత్యనారాయణ స్వామి వ్రతం చేస్తున్నాము. ప్రతి ఒక్కరూ మన ఆరోగ్యశ్రీ దాంట్లో పాల్గొనాలనే అభిప్రాయంతో ఈ కార్యక్రమం పెట్టుకున్నది. ఇది మనము 1000 సార్లు మన ఇళ్లలో దేవస్థానంలో జరిగేది ఒకటే, నది ఒడ్డున ఒక్కసారి చేసేది ఒకటే. చాలా ప్రతిఫలం ఉందండి. ఒకసారి చేసి మనం ఇంతటోళమైనాము. మనము ఆరోగ్య అందరికీ ఈ కార్యక్రమం చేసి ఈ సౌలభ్యం చేయాలని, అందరికి మంచి జరగాలని ఈ కార్యక్రమం పెట్టుకున్నాము. ఈ కార్యక్రమం ప్రతి ఒక్క ఐటము మన సంఘం తరపు నుంచే వస్తుంది. ఒక్కొక్క దంపతులకు ఒక్కొక్కరికి ఇక్కడ నుంచి బస్సు నుంచి పిచ్చుకొని పోయి అక్కడ కార్యక్రమాలన్నీ చేసి మళ్ళా ఇక్కడికి వదిలేస్తాం. ఆ విధంగా మేము కార్యక్రమం పెట్టుకున్నాము. దాని విలువ అడగాలంటే మా నెంబర్ గుర్తు పెట్టుకోండి, ఫోన్ చేయండి. టికెట్ ఎంత ఏమి అనేది తెలుస్తుంది. ఇది 7500 రూపీస్ తీసుకుంటున్నాము, అతి తక్కువ తీసుకుంటున్నాము. ఆ తర్వాత డ్రెస్ కోడ్ ఉంటుంది. లేడీస్ కి శారీ, వాళ్ళకు రామరాజ్ పంచ. ఆ తర్వాత ఇక్కడ నుంచి బస్ పికప్, అక్కడ భోజన వ్యవస్థ, టిఫన్, అన్ని విధాలుగా అన్ని సౌకర్యాలు ఉంటుంది. పూజకు కావాల్సిన ఐటమ్ అంతా మేమే ఇస్తాము. మీరు మాత్రమే ఓన్లీ పసుపు కుంకుమ తట్ట ఒకటి మాత్రమే, ఇద్దరిని మాత్రమే తెచ్చుకోవాలా. మిగతా ఏకార్తి, పంచార్తి, తీయార్తి, 2 దీపాలు మాత్రమే మీకు తీసుకోవాలా. మిగతా అంతా A to Z అంతా మన ಒಕ್ಕೂಟದ ತರಫ నుంచే మీకు వస్తుంది. ಇದೇ ಜಯವಾಸಮ್ಮ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಬೆಂಗಳೂರು ಆರವೇಶ ಮಂಡಳಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಮಾಘ ಮಾಸ ಅಂದ್ರೇನೆ ತುಂಬಾ ವಿಶೇಷ. ಅದರಲ್ಲಿ ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತಾರೆ. ಅದ್ರಲ್ಲಿ ಇನ್ನೂ ತುಂಬಾ ವಿಶೇಷವಾದ ಒಂದು ಕಾರ್ಯಕ್ರಮ ಅಂದ್ರೆ ಬೆಳಿಗ್ಗೆನೆ ಎದ್ದು ಸೂರ್ಯೋದಯ ಮುಂಚೆ ಸ್ನಾನ ಮಾಡಬೇಕು ಅಂತಾರೆ. ತುಂಬಾನೇ ಒಳ್ಳೇದು. ಈ ಒಂದು ಕಾರ್ಯಕ್ರಮ ಪ್ರಕಾರ ನಾವೇ ಅನ್ಕೊಂಡಿದೀವಿ, ನಮ್ಮ ಬೆಂಗಳೂರು ಆರವೇಶ ಮಂಡಳಿಯ ಒಕ್ಕೂಟದ ವತಿಯಿಂದ ನಮ್ಮ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಮನಸ್ಸಲ್ಲಿ ಇಟ್ಕೊಂಡು ನಾವೊಂದು ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದೀವಿ. ಮಾಘ ಸ್ನಾನ ಬಂದ್ಬಿಟ್ಟು ಒಂದು ಬಾವಿ ಯಾತ್ರೆ ಆಗ್ಬೋದು, ಒಂದು ನದಿ ಯಾತ್ರೆ ಆಗ್ಬೋದು, ನದಿ ಸ್ನಾನ ಆಗ್ಬೋದು, ಸಮುದ್ರ ಸ್ನಾನ ಆಗ್ಬೋದು. ಇದನ್ನ ಮಾಡಿದ್ರೆ ಪೂರ್ವ ಜನ್ಮದ ಪುಣ್ಯ ಅಷ್ಟೊಂದು ಬರುತ್ತೆ ಅಂತ ತುಂಬಾನೇ ಹೇಳ್ತಾರೆ. ಹಾಗೆ ನಾವು ನಮ್ಮ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಪಶ್ಚಿಮ ವಾಹಿನಿಯಲ್ಲಿ ಒಂದು ಆಶ್ರಮದ ಹತ್ರ ನಾವು ಏರ್ಪಾಟ್ ಮಾಡಿದೀವಿ. ನಮ್ಮ ಬೆಂಗಳೂರಿಂದ 7ನೇ ತಾರೀಕು ಶನಿವಾರ ಆದ್ರೆ ಭಾನುವಾರ ಬೆಳಿಗ್ಗೆ 3:30 ಇಲ್ಲಿಂದ ಹೊರಟು ಅಲ್ಲಿ ಬೆಳಿಗ್ಗೆನೆ ನಮ್ಮ ಮಾಘಸ್ನಾನ ದಂಪತಿಗಳು ಸಹಿತ ಮಾಘಸ್ನಾನ ಎಲ್ಲ ಮಾಡಿ ಅವರಿಗೆ ನಮ್ಮದೇ ಆದ ಎಲ್ಲರಿಗೂ ವಸ್ತುಗಳನ್ನ ನಾವೇ ಕೊಡ್ತಾ ಇದೀವಿ. ಎಲ್ಲ ಯೂನಿಫಾರ್ಮ್ ಅನ್ನೋ ತರ ಮಹಿಳೆಯರಿಗೂ ಗಂಡಸರು ಎಲ್ಲರಿಗೂ ಯೂನಿಫಾರ್ಮ್ ತರ ಕೊಟ್ಟಿರ್ತೀವಿ. ಪೂಜೆ ಕೂತ್ಕೊಳ್ಳೋಂತಾರಿಲ್ಲ ಅವ್ರಿಗೆಲ್ಲ ಈ ಒಂದು ವಸ್ತ್ರಗಳನ್ನೆಲ್ಲ ಕೊಟ್ಟು, ಆಮೇಲೆ ಮಾಘಸ್ನಾನ ಆದ ಮೇಲೆ ಅವರಿಗೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ನಾವೇ ಒದಗಿಸಿಕೊಟ್ಟು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನಾವು ಪೂಜೆಯನ್ನು ಎಲ್ಲ ಮಾಡಿಸ್ತೀವಿ. ಜೊತೆಯಲ್ಲೇ ಹೋಮಗಳು ಇರುತ್ತೆ. ಈ ಹೋಮಗಳು ಆಮೇಲೆ ಪೂಜೆ ಎಲ್ಲನೂ ಆಗಿ ತುಂಬಾ ಯಶಸ್ವಿಯಾಗಿ ತುಂಬಾನೇ ಚೆನ್ನಾಗುತ್ತೆ ಅಂತ ಎಲ್ಲರ ಸಹಕಾರದಿಂದ ಅನ್ಕೊಂಡಿದೀವಿ. ಅದು ಖಂಡಿತ ಆಗುತ್ತೆ. ಆ ಒಂದು ಕಾರ್ಯಕ್ರಮ ಆಗಿದ ತಕ್ಷಣ ಸಂಜೆ ಸಾಯಂಕಾಲ 5 ಗಂಟೆಗೆ ಬಂದ್ಬಿಟ್ಟು ಕಾವೇರಿ ಆರತಿಯನ್ನು ಮಾಡ್ಬೇಕು ಅಂತ ಹೇಳಿ ಅದನ್ನು ನಾವು ಸಂಕಲ್ಪ ಮಾಡ್ಕೊಂಡಿದೀವಿ. ಹಾಗೆ ಇದೊಂದು ಎಲ್ಲಾ ಕಾರ್ಯಕ್ರಮಗಳು ಎಲ್ಲರೂ ಬಂದು ತುಂಬಾನೇ ಚೆನ್ನಾಗಿರುತ್ತೆ. ಭಾಗವಹಿಸಿ ನಿಮ್ಗೆ ಯಾವ್ದೇ ಒಂದು ಡೌಟ್ ಇದ್ರೆ ನಮ್ಮ ಅಧ್ಯಕ್ಷ ಆಗ್ಬೋದು, ನನ್ನ ಆಗ್ಬೋದು, ನಮ್ಮ ಖಜಾಂಚಿ ಆಗ್ಬೋದು, ನಮ್ಮ ಮಂಡಳಿಯವರು ನಮ್ಮ ಕಮಿಟಿಯವ್ರನ್ನ ಯಾರು ನೀವು ಸಂಪರ್ಕಿಸಿ. ನಮ್ಮ ಅಧ್ಯಕ್ಷ ಈಗಾಗಲೇ ಹೇಳ್ದಂಗೆ ಒಂದು ಲಿಮಿಟೆಡ್ ಸೀಟ್ಸ್, ಯಾಕಂದ್ರೆ ಜನ ಜಾಸ್ತಿ ಆದ್ರೆ ಏನಾಗುತ್ತೆ, ನಾವು ಅಲ್ಲಿ ಮೇಂಟೈನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅವರು ಕಮ್ಮಿ ಜನ ಇದ್ರೆ ಅವ್ರಿಗೆ ಎಲ್ಲಾ ಸೌಕರ್ಯ, ಊಟದ ವ್ಯವಸ್ಥೆ ಆಗ್ಬೋದು, ಆಮೇಲೆ ಸ್ನಾನ ಆದ್ಮೇಲೆ ಫ್ರೆಶ್ ಅಪ್ ಆಗ್ಬೋದು, ಎಲ್ಲಾ ಒಂದು ಅನುಕೂಲಗಳನ್ನು ನಾವೆಲ್ಲ ಮಾಡ್ಕೊಡ್ತಾ ಇದೀವಿ. 4 ವರ್ಣಗಳಲ್ಲಿ ವೈಶ್ಯ ಸಮಾಜ ಕೂಡ ಒಂದು. ಆದಿ ಕಾಲದಿಂದಲೂ ಕೂಡ ಹೋಮ ಹವನಗಳು, ಪೂಜಾ ಪುನಸ್ಕಾರಗಳು, ದಾನ ಧರ್ಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಂತ ಮನುಕುಲಕ್ಕಾಗಿ ತನ್ನ ಇಡೀ ಪೂರ್ತಿಯಾಗಿ ಸಮಾಜನ ಅರ್ಪಿಸಿಕೊಂಡಂತ ವೈಶ್ಯ ಸಮಾಜ ಇವತ್ತು ಏನು ಅವರು ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ.
ಅದು ಮನುಕುಲದ ಒಳಿತಿಗಾಗಿ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಇದು ಒಂದು ಹಬ್ಬ ಆಗ್ಬೇಕು. ಇಡೀ ಭರತಖಂಡದಲ್ಲೇ ಯಾರು ಮಾಡದೇ ಇರುವಂತಹ ಅನೇಕ ಕಾರ್ಯಕ್ರಮಗಳು ಈ ಸಮಸ್ಯೆಯಿಂದ ನಡೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟ 2006ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ತಿರುಗು ನೋಡದಲ್ಲೇ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಬರ್ತಾ ಇದೀವಿ. ಈ ವರ್ಷ ಕೂಡ 5 ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ವಾರಾಹಿ ಪೂಜೆ ಅಂತ ಹೇಳ್ಬಿಟ್ಟು 1008 ಜನ ಒಂದೇ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಮೊನ್ನೆ ವಿಶ್ವ ತಿರುಗಿ ನೋಡೋ ಅಂತ ಒಂದು ಕಾರ್ಯಕ್ರಮ ವಾಸವಿ ರಥಯಾತ್ರೆ ಆಯ್ತು. ಇವಾಗ ನಮ್ದು ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸದಲ್ಲಿ 8ನೇ ತಾರೀಕು ಅದ್ಭುತವಾದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಲೋಕ ಕಲ್ಯಾಣ ಅದ್ಭುತವಾಗಿ ಆಗಬೇಕು. ಇಡೀ ಎಲ್ಲರೂ ದೇಶದಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಪ್ರಾಪ್ತಿಯಾಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ. ಇದರಲ್ಲಿ ಎಲ್ಲರೂ ಕೂಡ ಈ ಪೂಜೆನಲ್ಲಿ ಪಾಲ್ಗೊಂಡು ಇದರಲ್ಲಿ ನಡೆಸ್ಕೊಳ್ಬೇಕು. ನಮ್ಮ ಅಧ್ಯಕ್ಷರು ನಾಗಮಹೇಶ್ ಅವರು ಹೇಳಿದಂಗೆ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರುತ್ತೆ. ದಯಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ.